ತಮ್ಮೆಲ್ಲರಿಗೂ ವಚನವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಪಾಡ್ಕಾಸ್ಟ್ನಲ್ಲಿ ನುಲಿಯ ಚಂದಯ್ಯನವರ ಒಂದಿಷ್ಟು ವಚನಗಳನ್ನು ತಿಳಿಯೋಣ. ಆವಾವ ಕಾಯಕದಲ್ಲಿ ಬಂದಡು ಭಾವಶುದ್ಧವಾಗಿ ಗುರು ಲಿಂಗ ಜಂಗಮಕ್ಕೆ ಮಾಡುವುದೇ ಶಿವಪೂಜೆ. ಮಾಡುವ ಮಾಟವಿಲ್ಲದೆ ಮಾತಿಂಗೆ ಮಾತಾಡುವುದು ಅದೇ ಥರ ಪೂಜೆ. ಅದು ಚಂದೇಶ್ವರ ಲಿಂಗಕ್ಕೆ ಒಪ್ಪವಲ್ಲ ಮಡಿವಾಳಯ್ಯ. ಆವಾವ ಕಾಯಕದಲ್ಲಿ ಬಂದಡು ಭಾವಶುದ್ಧವಾಗಿ ಗುರು ಲಿಂಗ ಜಂಗಮಕ್ಕೆ ಮಾಡುವುದೇ ಪೂಜೆ. ಮಾಡುವ ಮಾಟವಿಲ್ಲದ ಮಾತಿಂಗೆ ಮಾತಾಡುವುದು ಅದೇ ಥರ ಪೂಜೆ. ಅದು ಚಂದೇಶ್ವರ ಲಿಂಗಕ್ಕೆ ಒಪ್ಪವಲ್ಲ ಮಡಿವಾಳಯ್ಯ. ಎರಡನೆಯ ವಚನ. ಇದಿರ ಭೂತ ಹಿತಕ್ಕಾಗಿ ಗುರುಭಕ್ತಿಯ ಮಾಡಲಿಲ್ಲ, ಅರ್ತಿಗಾರಿಕೆಯಾಗಿ ಲಿಂಗವ ಬಿಟ್ಟು ಪೂಜಿಸಲಿಲ್ಲ. ರಾಜ ಚೋರರ ಭಯ ಕಂಜಿ ಜಂಗಮ ದಾಸೋಹವ ಮಾಡಲಿಲ್ಲ. ಆವ ಕೃಪೆಯಾದಡು ಭಾವಶುದ್ಧವಾಗಿರಬೇಕು. ಚನ್ನ ಬಸವಣ್ಣ ಪ್ರಿಯ ಚಂದೇಶ್ವರ ಲಿಂಗವ ನರಿಯಬಲ್ಲಡೆ. ಇದಿರ ಭೂತ ಹಿತಕ್ಕಾಗಿ ಗುರು ಭಕ್ತಿಯ ಮಾಡಲಿಲ್ಲ, ಅರ್ತಿಗಾರಿಕೆಗಾಗಿ ಲಿಂಗವ ಬಿಟ್ಟು ಪೂಜಿಸಲಿಲ್ಲ. ರಾಜ ಚೋರರ ಭಯ ಕಂಜಿ ಜಂಗಮ ದಾಸೋಹವ ಮಾಡಲಿಲ್ಲ. ಆವ ಕೃಪೆಯಾದಳು ಭಾವಶುದ್ಧವಾಗಿರಬೇಕು. ಚನ್ನ ಬಸವಣ್ಣ ಪ್ರಿಯ ಚಂದೇಶ್ವರ ಲಿಂಗ ವನರಿಯಬಲ್ಲಡೆ. ಮೂರನೆಯ ವಚನ. ಇಷ್ಟಲಿಂಗ ಗುರುವಿನ ಹಂಗು, ಚಿತ್ತ ಕಾಮನ ಹಂಗು, ಪೂಜೆ ಪುಣ್ಯ ಮಹಾದೇವನ ಹಂಗು, ಎನ್ನ ದಾಸೋಹ ಆರ ಹಂಗೂ ಇಲ್ಲ. ಚನ್ನ ಬಸವಣ್ಣ ಪ್ರಿಯ ಚಂದೇಶ್ವರ ಲಿಂಗವೇ ಕಣ್ಣಿಯ ಮಾಡಬಲ್ಲಡೆ ಬಾ ಎನ್ನ ತಂದೆ. ಇಷ್ಟಲಿಂಗ ಗುರುವಿನ ಹಂಗು, ಚಿತ್ತ ಕಾಮನ ಹಂಗು, ಪೂಜೆ ಪುಣ್ಯ ಮಹಾದೇವನ ಹಂಗು, ಎನ್ನ ದಾಸೋಹ ಆರ ಹಂಗೂ ಇಲ್ಲ. ಚನ್ನ ಬಸವಣ್ಣ ಪ್ರಿಯ ಚಂದೇಶ್ವರ ಲಿಂಗವೇ ಕಣ್ಣಿಯ ಮಾಡಬಲ್ಲಡೆ ಬಾ ಎನ್ನ ತಂದೆ. ನಾಲ್ಕನೆಯ ವಚನ. ಕಂದಿಸಿ ಕುಂದಿಸಿ ಬಂಧಿಸಿ ಕಂಡವರ ಬೇಡಿ ತಂದು ಜಂಗಮಕ್ಕೆ ಮಾಡಿದನೆಂಬ ದಂದುಗದೋಪುರ ಲಿಂಗಕ್ಕೆ ನೈವೇದ್ಯ ಸಲ್ಲ. ತನು ಕರಗಿ ಮನ ಬಳಲಿ ಬಂದ ಚರದ ಅನುವರಿತು ಸಂದಿಲ್ಲದೆ ಸಂಶಯವಿಲ್ಲದೆ ಜಂಗಮ ಲಿಂಗಕ್ಕೆ ದಾಸೋಹವ ಮಾಡುವುದೇ ಮಾಟ. ಕಾಶಿಯ ಕಾಯಿ ಕಾಡಿನ ಸೊಪ್ಪಾಯಿತ್ತಾದಡು ಕಾಯಕದಿಂದ ಬಂದುದು ಲಿಂಗಾರ್ಪಿತ. ಚನ್ನ ಬಸವಣ್ಣ ಪ್ರಿಯ ಚಂದೇಶ್ವರ ಲಿಂಗಕ್ಕೆ ನೈವೇದ್ಯ ಸಂದಿತ್ತು. ಚನ್ನ ಬಸವಣ್ಣ ಪ್ರಿಯ ಚಂದೇಶ್ವರ ಲಿಂಗಕ್ಕೆ ನೈವೇದ್ಯ ಸಂದಿತ್ತು. ನುಲಿಯ ಚಂದಯ್ಯನವರ 5ನೆಯ ವಚನ. ಕೈದ ಹಿಡಿದಾಡುವವರೆಲ್ಲರೂ ಇರಿಯಬಲ್ಲರೆ, ಸಾಧನೆಯ ಮಾಡುವ ಬಾಲರೆಲ್ಲರೂ ಕಾದಬಲ್ಲರೆ. ಅರ್ತಿಗೆ ಮಾಡುವ ಕೃತ್ಯವಂತದೆಲ್ಲರೂ ಕೂಡ ಸದ್ಭಕ್ತರಪ್ಪರೆ, ಅದು ಚಂದೇಶ್ವರ ಲಿಂಗಕ್ಕೆ ಸಲ್ಲದ ಮಾಟ. ಕೈದ ಹಿಡಿದಾಡುವವರೆಲ್ಲರೂ ಇರಿಯಬಲ್ಲರೆ, ಸಾಧನೆಯ ಮಾಡುವ ಬಾಲರೆಲ್ಲರೂ ಕಾದಬಲ್ಲರೆ. ಅರ್ತಿಗೆ ಮಾಡುವ ಕೃತ್ಯವಂತವರೆಲ್ಲರೂ ಕೂಡ ಸದ್ಭಕ್ತರಪ್ಪರೆ, ಅದು ಚಂದೇಶ್ವರ ಲಿಂಗಕ್ಕೆ ಸಲ್ಲದ ಮಾಟ. ಶರಣರೇ, ನುಲಿಯ ಚಂದಯ್ಯನವರ ವಚನಗಳು ಬಹಳ ಅರ್ಥಗರ್ಭಿತ ಮತ್ತು ಮನಸ್ಸಿಗೆ ನಾಟುವಂತಹ ವಚನಗಳು. ಈ 5 ವಚನಗಳ ಭಾವಾರ್ಥವನ್ನು ನೀವು ತಿಳಿಯಬೇಕು ಅಂದರೆ, ಇದರ ಅರ್ಥವನ್ನು ನೀವು ಮನನ ಮಾಡಿಕೊಳ್ಳಬೇಕು ಅಂತ ಅಂದರೆ, ಇದೇ ಚಾನಲ್ನಲ್ಲಿ ನುಲಿಯ ಚಂದಯ್ಯನವರ ವಚನಗಳು ಮತ್ತು ಭಾವಾರ್ಥ ಅನ್ನುವಂತಹ ಒಂದು ಪಾಡ್ಕಾಸ್ಟ್ ಇದೆ. ಅಲ್ಲಿ ಹೋಗಿ ನೀವು ಕೇಳಬಹುದು. ಪ್ರತ್ಯೇಕವಾಗಿ ಪ್ರತಿ ವಚನದ ಭಾವಾರ್ಥವನ್ನು ಅಲ್ಲಿ ಹಂಚಿಕೊಳ್ಳಲಾಗಿದೆ ಅಂತ ಹೇಳ್ತಾ, ಮುಂದಿನ ಪಾಡ್ಕಾಸ್ಟ್ನಲ್ಲಿ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ. ಶರಣು ಶರಣಾರ್ಥಿಗಳು.